ಅಶೋಕ್ 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 ಏನ್ ಅಶೋಕ್ ಅಷ್ಟೊಂದ್ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಆ ಥರದ್ದೆಲ್ಲ ಏನೂ ಇಲ್ಲ ಶಿವಗಾಮಿ. ಬಾ ಕೂತ್ಕೋ. ಅಶೋಕ್, ನಾನ್ ಗಮನಿಸ್ತಾನೆ ಇದ್ದೀನಿ. ಭೈರವಿ ಆಪರೇಷನ್ ಆದಾಗಿಂದ ನಿಮ್ ಮುಖದಲ್ಲಿ ಒಂಚೂರು ನಗುನೇ ಕಾಣಿಸ್ತಾ ಇಲ್ಲ. ಹೌದಾ? ಮಗುಗೆ ಇಂಥ ದೊಡ್ಡ ಆಪರೇಷನ್ ಆಗಿ ಮನೆಗೆ ಹುಷಾರಾಗಿ ಆರೋಗ್ಯವಾಗಿ ಬಂದಿದ್ದಾಳೆ. ಆದ್ರೆ ನಿಮ್ ಮುಖದಲ್ಲಿ ಅಂತ ಯಾವ ಸಂಭ್ರಮನೂ ಕಾಣಿಸ್ತಾನೆ ಇಲ್ಲ. ನೀವ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ಏನೋ ಕಳ್ಕೊಂಡಂಗಿದ್ದೀರಾ ನೀವು. ಏನಾಯ್ತು? ಆ ಥರ ಎಲ್ಲ ಏನೂ ಇಲ್ಲ ಶಿವಗಾಮಿ. ಆಪರೇಷನ್ ನಡೆಯುವಾಗ ನಾನು ಆಚೆ ಕಾಯ್ತಿದ್ನಲ್ಲ, ಡಾಕ್ಟ್ರ್ ಇನ್ನೂ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಆಗ ತುಂಬ ಗಾಬರಿ ಆಗಿತ್ತು. ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇತ್ತು. ಆ ಭಯಕ್ಕೆ ಕೈ ಕಾಲೆಲ್ಲ ನಡುತ್ತಾ ಇತ್ತು. ಡಾಕ್ಟ್ರು ಆಪರೇಷನ್ ಮುಗಿಸಿ ಆಚೆ ಬಂದು ನಿಮ್ಮ ಮಗು ಔಟ್ ಆಫ್ ಡೇಂಜರ್ ಅಂತ ಹೇಳೋವರೆಗೂ ನನ್ನ ಪ್ರಾಣ ನನ್ನ ಕೈಯಲ್ಲೇ ಇರಲಿಲ್ಲ. ನಮ್ಮ ಮಗು ವಾಪಸ್ ಮನೆಗೆ ಸೇಫಾಗಿ ಬಂದರು. ಕೆಟ್ಟ ಆಲೋಚನೆಗಳು ಇನ್ನೂ ಕಾಡ್ತಾ ಇದೆ. ಅದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ. ಒಂದ್ ಸ್ವಲ್ಪ ದಿನ ಮಗುನ ನೋಡ್ಕೊಳ್ಳೋದಿಕ್ಕೆ ರೂಪಾ ಅಥವಾ ಕಮಲಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರನ್ನ ಇಲ್ಲಿ ಕರ್ಸದಾ? ಅಯ್ಯೋ ಬೇಡ ಬೇಡ, ಮಗು ಬಗ್ಗೆ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಅದು ನನಗೆ ಮಾತ್ರ ಗೊತ್ತಿರೋದು. ನಾನೇ ನೋಡ್ಕೊತೀನಿ. ಅಶೋಕ್, ಏನ್ ಸತ್ಯ? ಅಲ್ಲ, ನಿಮಗ್ ಮಾತ್ರ ಗೊತ್ತಿರೋ ಸತ್ಯ ಅಂದ್ರೆ ಏನರ್ಥ?